ಆದ್ರೆ ಸಂಸ್ಕೃತದಲ್ಲಿ ಇದನ್ನು ಸಂಜೀವಿನಿ ಅಂತ ಹೇಳ್ತಾರೆ. ಬಟ್ ಏನಪ್ಪ ಒಂದು ನಮ್ಮ ಗುರುಗಳ ಬಾಯಿಂದ ನಾ ಕೇಳಿದ್ದು, ಲಕ್ಷ್ಮಣನಿಗೆ ಬಾಣ ಬಿದ್ದಾಗ ಇದೇ ಮೂಲಿಕೆಯ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ. ಇದನ್ನು ನಾನು ಒಮ್ಮೆ ಮನೆಯಲ್ಲಿ ಪ್ರಯೋಗ ಮಾಡಿ ನೋಡಿದ್ದೀನಿ. ಇದು ನೋಡಿ, ಇದು ಇಷ್ಟು ಒಣಗೋಗಿದೆ. ಇದು ತೆಗೆದುಕೊಂಡೋಗಿ ರಾತ್ರಿ ನೀವು ನೀರಲ್ಲಿ ಹಾಕಿಡಿ, ಬೆಳಗ್ಗಿನವರೆಗೂ ಮತ್ತೆ ಹಸಿರಾಗುತ್ತೆ. ಇದು ನಿಜವಾಗ್ಲೂ ವೀಕ್ಷಕರೇ, ಇದು ಹಳ್ಳಿ ಕಡೆ ಇರತಕ್ಕವರಿಗೆ ಇದ್ರ ಬಗ್ಗೆ ಎಲ್ಲ ಮಹತ್ವ ಗೊತ್ತು. ಸೊ ಇದ್ರ ಬಗ್ಗೆ ಒಂದು ಆಯುರ್ವೇದ ಮಾಹಿತಿ ಮತ್ತು ಮನೆಯಲ್ಲಿ ಇರತಕ್ಕ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದನ್ನ ಹೇಳ್ತೀನಿ. ಯಾರಿಗೆ ಪದೇ ಪದೇ ಗರ್ಭಪಾತ ಆಗ್ತಿರುತ್ತೆ ನೋಡಿ, ಸೊ ಅಂಥವ್ರು ಈಗ ಈ ಸೊಪ್ಪಿನ ಚೂರ್ಣವನ್ನು ಮಾಡಿಕೊಂಡು ಅದರಲ್ಲಿ ಅಶ್ವಗಂಧ ಚೂರ್ಣ ಮಿಶ್ರಣ ಮಾಡಿ ಗರ್ಭ ಧರಿಸಿದಾಗ ಅರ್ಧ ಚಮಚದಷ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲಲ್ಲಿ ತೆಗೆದುಕೊಳ್ಳೋದ್ರಿಂದ ಗರ್ಭ ಪಾತ ಆಗೋದು ನಿಲ್ಲಿಸಬಹುದು. ಹಾಗೂ ಇದನ್ನೇ ಈ ಗಿಡವನ್ನು ಚೂರ್ಣ ಮಾಡಿಟ್ಕೊಂಡು ಇದರಲ್ಲಿ ಕವಡೆ ಲೋಬಾನ ಅಂತ ಹೇಳಿ ಬರುತ್ತೆ, ಹಾಗೂ ಕಲ್ಲೋಬಾನ ಅಂತ ಹೇಳಿ ಬರುತ್ತೆ, ಹಾಗೂ ಇಳುವಿನ ಪುಡಿ ಅಂತ ಹೇಳಿ ಬರ್ತವೆ. ಇವನ್ನೆಲ್ಲ ಮಿಶ್ರಣ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ನಾವು ಕೂಡುವಂತ ಜಾಗದಲ್ಲಿ ಧೂಪ